ಹಾಯ್ ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಪಾಪುಗೆ ಅನ್ನಪ್ರಾಶನ ಮಾಡಿಸೋಣ ಅಂತೇಳಿ ಒಳನಾಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹೊರನಾಡಿಗೆ ಹೋಗೋಕ್ಕಾಗಲ್ಲ, ಅವಳು ಚಿಕ್ಕವಳಲ್ವ, ಇನ್ನು ಅವಳು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ರೆಡಿಯಾಗಿ ಹೊರಡ್ತಿದ್ವಿ. ಊರಿಂದ ನಮ್ಮ ಅತ್ತೆ ಕೂಡ ಬಂದಿದ್ರು, ಅವರು ಕೂಡ ಜಸ್ಟ್ ಬಂದ ಹಾಗೆ ಕೂತಿದ್ರು. ನಾವು ಕೂಡ ಅಷ್ಟರಲ್ಲಿ ರೆಡಿಯಾಗಿದ್ವಿ. ಮತ್ತೆ ನಮ್ಮಮ್ಮ ಮತ್ತೆ ನಮ್ಮ ಅತ್ತಿಗೆ ಅವರು ಆ ಕಡೆಯಿಂದಾನೇ ಬರ್ತೀವಿ, ಅವ್ರಿಗೆ ಆ ಕಡೆಯಿಂದಾನೇ ಸ್ವಲ್ಪ ಹತ್ರ ಆಗುತ್ತೆ ಅಂತೇಳಿ ಅವ್ರು ಆ ಕಡೆ ಸೈಡಿಂದಾನೇ ಬರ್ತೀವಿ ಅಂತ ಹೇಳಿದ್ರು. ಇವ್ರು ಮಾತ್ರ ಬಸ್ಸಲ್ಲಿ ಬಂದಿದ್ರು. ಹೋಗೋಣ ಅಂತ ಹೇಳಿ ಹೊರಟ್ವಿ. ಎಲ್ಲವ ದೇವಸ್ಥಾನದ ಹತ್ರಕ್ಕೆ ಹೋದ್ವಿ. ಅಲ್ಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಸಂಕಲ್ಪ ಕೂಡ ಮಾಡಿಸ್ಬಿಟ್ಟಿದ್ರಂತೆ, ಮತ್ತೆ 12 ಗಂಟೆಗೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ಕಡಿಮೆ ಜನನೇ ಇದ್ರು. ಆಮೇಲೆ ಆಗ್ತಾ 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 ತುಂಬಾ ಜನ ಆಗೋದ್ರು. ಮಹಾಮಂಗಳಾರತಿ ಟೈಮ್ಗಂತೂ ಕೇಳಕ್ ಆಗಲ್ಲ, ಅಷ್ಟು ಜಾಗ, ಹಿಂಗ್ ಕಾಲಿಡಕ್ಕೂ ಸಹ ಜಾಗ ಇರ್ಲಿಲ್ಲ, ಅಷ್ಟು ರಶ್ ಆಗೋಯ್ತು ಫುಲ್ಲು. ಆ ಕಡೆ ಸೆಟ್ ಕೂತಿದ್ರಲ್ಲ, ಅವರು ಅವ್ರದೇ ಗ್ರೂಪ್ ಒಂದು ಮಾಡ್ಕೊಂಡಿದ್ದಾರೆ. ಎವ್ರಿ ಫ್ರೈಡೆ ಬಂದು ಅವರು ಇಲ್ಲಿ ಅಂದ್ರೆ ಹಾಡು ಹೇಳೋದು, ಸಹಸ್ರನಾಮಗಳು ಹೇಳೋದು ಎಲ್ಲ ಮಾಡ್ತಾರಂತೆ. ಅವರು ಕೂಡ 1 ಅವರ್ 2 ಅವರ್ ಏನೋ ಅವ್ರುಗಳು ಹಾಡು ಹೇಳೋದು ಮತ್ತೆ ಸಹಸ್ರನಾಮ ಹೇಳೋದು ಎಲ್ಲಾನು ಮಾಡ್ತಾ ಇದ್ರು. ಈ ಕಡೆ ದೇವ್ರಿಗೆ ಅಭಿಷೇಕ ಮಾಡಿ ನೆಕ್ಸ್ಟ್ ಅವ್ರು ಅಲಂಕಾರ ಮಾಡ್ಕೋತಿದ್ರು. ಅವ್ರ ಅಲಂಕಾರ ಮಾಡುವಾಗ 12 ಗಂಟೆ 12 ಕಾಲ್ಗೆ ನಮ್ಮನ್ನ ಕರೆದ್ರು ಸಂಕಲ್ಪ ಮಾಡ್ಸೋದಿಕ್ಕೆ ಅಂತ ಹೇಳಿ. ನಾವು ಕೂಡ ಹೋಗಿ ಸಂಕಲ್ಪ ಮಾಡಿಸ್ತಿದ್ವಿ. ನಾವು ಫಸ್ಟ್ ಡಿಂಪುನು ಕೂಡ ಇಲ್ಲೇ ಮಾಡ್ಸಿದ್ವಿ, ಹೊರನಾಡು ಕರ್ಕೊ ಹೋಗಿರ್ಲಿಲ್ಲ. ಅವನು 4 ಇಯರ್ಸ್ ಬ್ಯಾಕು ಕೂಡ ಅವನಿಗೂ ಇಲ್ಲೇ ಮಾಡ್ಸಿದ್ವಿ. ಅವಾಗ ಅಷ್ಟು ರಶ್ ಇರ್ಲಿಲ್ಲ, ಮತ್ತೆ ಇಷ್ಟೊಂದು ಜನ ಸೇರ್ತಿರ್ಲಿಲ್ಲ, ಇಷ್ಟೊಂದು ಫೇಮಸ್ ಆಗಿರ್ಲಿಲ್ಲ ಇದು ದೇವಸ್ಥಾನ. ಪರವಾಗಿರ್ಲಿಲ್ಲ, ಕೆಲವ್ರಿಗೆ ಗೊತ್ತಿತ್ತು ಇಷ್ಟು ಸರೌಂಡಿಂಗ್ ಅಲ್ಲಿ. ಇವಾಗಂತೂ ತುಂಬಾನೇ ರಶ್ ಅಂದ್ರೆ ಹೇಳಕ್ಕಾಗಲ್ಲ, ತುಂಬಾ ಜನ ಬಂದಿದ್ರು. ಅದು ಹೊರನಾಡಿಗೆ ಹೋಗ್ತಾರ ಏನೋ ಗೊತ್ತಿಲ್ಲ, ಇಲ್ಲಂತೂ ಅನ್ನಪ್ರಾಶನ ಮಾಡ್ಸೋಕೆ ತುಂಬಾ ಜನ ಬಂದಿದ್ರು. ಎವ್ರಿ ಫ್ರೈಡೆ ಅನ್ನಪ್ರಾಶನ ಮಾಡ್ತಾರೆ ಇಲ್ಲಿ, ಯಾವಾಗ್ಲಾದ್ರೂ ಹೋಗ್ಬೋದು. ಫ್ರೈಡೆ ಟೈಮಲ್ಲಿ ಯಾವ ಟೈಮಲ್ಲಾದ್ರು ಹೋದ್ರೂ ಕೂಡ ಮಾಡೇ ಮಾಡ್ತಾರೆ. ಮತ್ತೆ ಫ್ರೈಡೆ ಟೈಮಲ್ಲಿ ಅವರೇ ಅಲ್ಲಿ ಅನ್ನದಾನ ಕೂಡ ಮಾಡ್ತಾರೆ. ಎಷ್ಟು ಜನ ಹೋದ್ರೂ ಪ್ರಸಾದ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಅನ್ನದಾನ ಮಾಡ್ತಾರಲ್ಲ, ಅದು ಖಾಲಿ ಆಗೋದಿಲ್ಲ. ಹಂಗೆ ಜನನೂ ಹಂಗೆ ಇರ್ತಾರೆ, ಅವರು ಕೂಡ ಅದೇ ರೀತಿ ಮಾಡಿರ್ತಾರೆ ಜನಗಳಿಗೆ. ನಾವು ಸಂಕಲ್ಪ ಎಲ್ಲ ಮಾಡ್ಕೊಂಡಾದ್ಮೇಲೆ ಈ ಕಡೆ ಸೈಡಿಗೆ ಪಾಪನ ಕರ್ಕೊಂಡ್ ಬಂದ್ಬಿಟ್ಟೆ. ತುಂಬಾ ರಶ್ ಇತ್ತಲ್ಲ, ತುಂಬಾನೇ ಅಳ್ತಾ ಇದ್ಲು ಅವಳಂತೂ. ಚಿಟ್ರು ಅವ್ರಿಗಂತೂ ಫುಲ್ಲು ಚಿಟ್ರು ಮಾಡ್ಕೊಂಡಿದ್ಲು. ಅಳ್ತಾ ಅಳ್ತಾ ಸುಮ್ನೆ ಆ ಕಡೆ ಕರ್ಕೊ ಹೋಗ್ಬಿಟ್ಟೆ ಆಚೆಗೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ನಾವು ಕೂಡ ಇಲ್ಲಿ ನಾವು ಬೇಗ ಆಗುತ್ತೆ ಅನ್ಕೊಂಡು ಬಂದಿದ್ವಿ, ಆದ್ರೆ ತುಂಬಾನೇ ಟೈಮ್ ಆಗೋಯ್ತು. ಡಿಂಪುಗೂ ಮಾಡಿಸಿದ್ವಿ, ಆವಾಗ್ಲೂ ಕೂಡ ಆಲ್ಮೋಸ್ಟ್ ಟೈಮ್ ಆಗಿತ್ತು ಅನ್ಸುತ್ತೆ. ಆವಾಗ ಆಲ್ರೆಡಿ 4 ಇಯರ್ಸ್ ಮೇಲಾಗೋಯ್ತಲ್ಲ, ನೆನಪಿಲ್ಲ ಅಷ್ಟು. ಬಟ್ ಈ ಸರಿ ಅಂತೂ ತುಂಬಾ ಲೇಟ್ ಆಗೋಯ್ತು. ಆಮೇಲೆ ಜಾಗ ಕೂಡ ಇರ್ಲಿಲ್ಲ ಕುತ್ಕೊಳ್ಳೋದಿಕ್ಕೆ, ಅಷ್ಟು ರಶ್ ಇತ್ತಲ್ಲ. ಡಿಂಪುದ್ರಲ್ಲಾದ್ರೆ ಜಾಗ ಇತ್ತು, ಸ್ವಲ್ಪ ಸ್ಪೇಸ್ ಎಲ್ಲ ಇತ್ತು, ಕುತ್ಕೊಂಡು ಆರಾಮಾಗಿ ಎಲ್ಲ ಕುತ್ಕೋಬೋದಿತ್ತು. ಆದ್ರೆ ಈ ಟೈಮ್ ಅಂತೂ ಜಾಗ ಗೀಗ ಏನು ಇರ್ಲಿಲ್ಲ. ಆಚೆ ಬಂದು ಕೂತ್ಕೊಂಡು ಫೋಟೋ ಗೀಟೋ ತಗೋತಿದ್ವಿ ನಾವು ಕೂಡ. ಆಮೇಲೆ ಮಹಾಮಂಗಳಾರತಿ ಸ್ಟಾರ್ಟ್ ಆಯ್ತು.
ಇದೆಲ್ಲ ಬಿಚ್ಚಾಕ್ತಾರ ಹಂಗ ಬಿಡ್ತಾರ. ನಿಮ್ಮತ್ತೆ ಯಾಕೆ ಹಾಯ್ ಮಾಡೋದಿತ್ತು ವಿಡಿಯೋ ಮಾಡ್ತೈತಿ ಅಲ್ಲಿ ಇರುತ್ತೆ.